ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ನ ಆಟಮ್ ಚಾಪ್ಟರ್ ಏನಿದೆ, ಈ ಚಾಪ್ಟರ್ ನ ವೇಟೇಜ್ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಅಲ್ಲಿ 3 to 4 ಮಾರ್ಕ್ಸ್ ಇರುತ್ತೆ. ಹೆಚ್ಚಿನದಾಗಿ 3 ಮಾರ್ಕ್ಸ್ ಇರುತ್ತೆ, ಕೆಲವೊಮ್ಮೆ 4 ಮಾರ್ಕ್ಸ್ ಕೂಡ, ಅಂದ್ರೆ 4 ಮಾರ್ಕ್ಸ್ ಕ್ವಶನ್ ಕೂಡ ಈ ಚಾಪ್ಟರ್ ಇಂದ ಕೇಳಬಹುದು. ಈ ಚಾಪ್ಟರ್ ಇಂದ ಕೇಳಬಹುದಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಕೊಡೋದಾದ್ರೆ, ಇಲ್ಲಿ ಫಸ್ಟ್ ಕ್ವಶನ್ ಬರ್ದಿದಲ್ಲ ಇದು, ರೈಟ್ ಬಾರ್ಸ್ ಪಾಸ್ಟುಲೇಟ್ಸ್ ಫಾರ್ ಹೈಡ್ರೋಜನ್ ಆಟಮ್. ಈ ಕ್ವಶನ್ ಕೇಳುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಈಗ ಕೆಲವು ಸ್ಟೂಡೆಂಟ್ಸ್ ಏನಿದ್ದಾರೆ, ನಾನು ಜಸ್ಟ್ ಪಾಸ್ ಆಗಬೇಕು ಅಂತಿದ್ದೀನಿ, ನನಗೆ ಮಿನಿಮಮ್ ಮಾರ್ಕ್ಸ್ ಬರಬೇಕು, ಈ ರೀತಿ ಏನಾದ್ರು ನೀವು ಟ್ರೈ ಮಾಡ್ತಿದ್ರು ಕೂಡ ಈ ಕ್ವಶನ್ ಅನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಈ ಕ್ವಶನ್ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹಾಗಂತ ಇದನ್ನಷ್ಟೇ ಓದಿ ಅಂತ ಹೇಳ್ತಾ ಇಲ್ಲ, ಎಲ್ಲ ವಿಷಯಗಳನ್ನು ಓದಿ, ಬಟ್ ಈ ಕ್ವಶನ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಅದಂತರ ಈ ಚಾಪ್ಟರ್ ಏನಿದೆ ಅಂದ್ರೆ ಅಲಾಟ್ ಆಗಿರುವಂತಹ ಮಾರ್ಕ್ಸ್ 3 or 4 ಅಂತ ಹೇಳಿದೆ. ಈ ಚಾಪ್ಟರ್ ಬರುವಂತಹ ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಏನಿದಾವೆ ಅವುಗಳನ್ನ ನೆನಪಿನಲ್ಲಿ ಇಟ್ಕೊಂಡಿರಿ. MCQ ದಲ್ಲಿ ಆನ್ಸರ್ ಮಾಡೋದಕ್ಕೆ, ಅಂದ್ರೆ MCQ ದಲ್ಲಿ ಕ್ವಶನ್ ಕೇಳಿದ್ರೆ ಆ ಟೈಮಲ್ಲಿ ಕೂಡ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಪ್ರೂವ್ ಬಾರ್ಸ್ ಕ್ವಾಂಟೈಸೇಷನ್ ರೂಲ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಯೂಸಿಂಗ್ ಡಿ ಬ್ರೌಗ್ಲಿ ವೇವ್ ಲೆಂತ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ, ನೆನಪಿನಲ್ಲಿ ಇಟ್ಕೊಂಡಿರಿ. ಓಕೆನಾ? ಅದರ ನಂತರ ರೈಟ್ ಲಿಮಿಟೇಷನ್ಸ್ ಆಫ್ ಬಾರ್ಸ್ ಅಟಾಮಿಕ್ ಮಾಡೆಲ್. ಇವುಗಳನ್ನ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು. ಫಸ್ಟ್ ಕ್ವಶನ್ ಅಂತೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗಿದ್ದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಈ ಚಾಪ್ಟರ್ ಬರುವಂತಹ ಎಲ್ಲ ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡಿರಿ. ಈ ಚಾಪ್ಟರ್ ಪರ್ಫೆಕ್ಟ್ ಆದ ರೀತಿ 3 to 4 ಮಾರ್ಕ್ಸ್ ನಿಮಗೆ ಬೋರ್ಡ್ ಎಕ್ಸಾಮ್ನಲ್ಲಿ ಬಂದ ರೀತಿ. ನಂತರ ಮುಂದಿನ ವಿಡಿಯೋದಲ್ಲಿ ಅಂದ್ರೆ ನೆಕ್ಸ್ಟ್ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.